ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಯೋಗ ಬಂಧುಗಳೇ, ಈ ದಿನದ ಮನದಾಳದ ಮಾತುಗಳಲ್ಲಿ ಷಟ್ಕ್ರಿಯೆಗಳ 4ನೆಯ ಸಾಧನೆಯಾಗಿರ್ತಕ್ಕಂಥ ದೌತಿ ಎನ್ನುವ ವಿಷಯವಾಗಿ ತಿಳಿದುಕೊಳ್ಳೋಣ. ದೌತಿ ಎಂದರೆ ತೊಳೆಯುವುದು ಎಂದರ್ಥ. ನಮ್ಮ ಜಠರವನ್ನ ಅಥವಾ ಆಹಾರದ ಚೀಲ ಅಂತ ಏನು ಕರಿತಾ ಬರ್ತೇವೆ, ಅದನ್ನು ಪೂರ್ಣವಾಗಿ ಸ್ವಚ್ಛ ಮಾಡ್ತಕ್ಕಂಥ ಅಥವಾ ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಅಭ್ಯಾಸಕ್ಕೆ ನಾವು ದೌತಿ ಕ್ರಿಯೆ ಅಂತ ಕರಿತಾ ಬರ್ತೇವೆ. ಇದರಲ್ಲಿ ಮುಖ್ಯವಾಗಿ 3 ಅಭ್ಯಾಸಗಳು. ಮೊದಲನೆಯದು ವಮನ ದೌತಿ, ಎರಡನೆಯದು ದಂಡ ದೌತಿ, ಮೂರನೆಯದು ವಸ್ತ್ರ ದೌತಿ. ಮೊದಲನೆಯ ಅಭ್ಯಾಸವಾಗಿರ್ತಕ್ಕಂಥ ವಮನ ದೌತಿ ಅಂತಂದ್ರೆ, ವಮನ ಅಂದ್ರೆ ವಾಂತಿ ಮಾಡ್ತಕ್ಕಂಥದ್ದು. ಉಗುರು ಬೆಚ್ಚಗಿನ ನೀರಿಗೆ ಉಪ್ಪನ್ನ ಮಿಶ್ರಣವನ್ನ ಮಾಡಿ, ಅದಕ್ಕೆ ನಾವು ರುಚಿಗೆ ತಕ್ಕನಾಗಿ ಅಂತ ಹೇಳ್ಬೋದು, ಅಥವಾ ಸಹಜವಾಗಿ ಕ್ರಿಯೆಗಳಲ್ಲಿ ನಾವು ಏನು ಟಿಯರ್ಸ್ ಟೇಸ್ಟ್ ಅಂತ ಕರಿತಾ ಬರ್ತೇವೆ, ಕಣ್ಣೀರಿನ ರುಚಿಗೆ ಬರುವ ಹಾಗೆ ನಮ್ಮ ಈ ಒಂದು ಮಿಶ್ರಣವನ್ನ ಮಾಡಿ ಸುಮಾರು 2-3 ಲೀಟರ್ಗಳು ಅಥವಾ ತಮ್ಮ ದೇಹಕ್ಕೆ ಅವಶ್ಯಕತೆ ಇರುವಷ್ಟು ಚೆನ್ನಾಗಿ ನೀರನ್ನ ಕುಡಿಬೇಕು. ತದನಂತರ ಕಾಲನ್ನ ಮತ್ತೆ ಸ್ವಲ್ಪ ಮಂಡಿಯಲ್ಲಿ ಮಡಚಿ ಒಂಚೂರು ಬೆಂಡನ್ನ ಮಾಡಿ, ಆ ಕಾಲುಗಳ ಮಂಡಿಗಳ ಮೇಲೆ ಕೈಗಳನ್ನು ಆಧಾರವಾಗಿ ಕೊಟ್ಟು ನಮ್ಮ ಬಲಭಾಗದ ತೋರ್ಬೆರಳು ಮತ್ತೆ ಮಧ್ಯದ ಬೆರಳನ್ನ ಗಂಟಲಿನ ಭಾಗಕ್ಕೆ ಕಳಿಸಿ, ಆ ಗಂಟಲಿನ ಭಾಗದಲ್ಲಿ ಈ ಕೈ ಬೆರಳುಗಳನ್ನ ಚಲನೆಯನ್ನ ಕೊಟ್ಟಾಗ ಒಳಭಾಗದಲ್ಲಿರುವ ಎಲ್ಲ ಆ ಉಪ್ಪು ಮಿಶ್ರಿತ ನೀರು ಸಂಪೂರ್ಣವಾಗಿ ಉದರದ ಭಾಗದಿಂದ ಬಾಯಿ ಮೂಲಕ ಒಮ್ಮೆಲೆ ಹೊರಗಡೆ ಬರ್ತಕ್ಕಂಥ ಒಂದು ಅಭ್ಯಾಸಕ್ಕೆ ಅಥವಾ ಸಾಧನೆಗೆ ನಾವು ವಮನ ದೌತಿ ಅಂತ ಕರಿತೇವೆ. ಆಡು ಭಾಷೆಯಲ್ಲಿ ಹೇಳೋದಾದ್ರೆ ವಾಂತಿ ಮಾಡ್ತಕ್ಕಂಥದ್ದು. ಇಂಥ ಒಂದು ಅಭ್ಯಾಸಕ್ಕೆ ವಮನ ದೌತಿ ಅಂತ ಕರಿತಾ ಬರ್ತವೆ. ಪ್ರತಿ ಬಾರಿಯೂ ನಾನು ಇಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಉಪ್ಪನ್ನ ಮತ್ತೆ ಈ ಬಿಸಿ ನೀರನ್ನ ಏನಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳಿ. ಹಾಗಾಗಿ ಮುಂದಿನ ಅಭ್ಯಾಸದಲ್ಲೂ ಸಹ ಬಸ್ತಿಯಲ್ಲೂ ಸಹ ಅದು ಬರ್ತಕ್ಕಂಥದ್ದು. ಇಲ್ಲಿ ದೇಹದ ಉಷ್ಣಾಂಶಕ್ಕೆ ಸಮತೋಲನೆಯಾಗಿ ನಾವು ಆ ಉಗುರು ಬೆಚ್ಚಿನ ನೀರನ್ನು ಉಪಯೋಗಿಸ್ತೇವೆ. ಒಳಭಾಗದಲ್ಲಿರುವ ಶ್ಲೇಷ್ಮವನ್ನ ಸಂಪೂರ್ಣವಾಗಿ ಅಥವಾ ಕಫವನ್ನ ಅಥವಾ ಒಳಭಾಗದಲ್ಲಿರುವ ಕೆಲವೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಭಾಗಗಳಲ್ಲಿ ಯಾವುದೇ ರೀತಿಯ ಅಲರ್ಜಿಗಳಿಗೆ ಒಳಗಾಗದ ರೀತಿಯಲ್ಲಿ ನಮ್ಮ ದೇಹದ ಭಾಗಗಳಿಗೆ ಸ್ಪಂದಿಸ್ಲಿ ಅನ್ನಕ್ಕೋಸ್ಕರ ನಾವು ಇಲ್ಲಿ ಬಿಸಿ ನೀರನ್ನು ಉಪಯೋಗಿಸ್ತಾ ಕಫವನ್ನ ಹೊರಗೆ ತೆಗಿಲಿಕ್ಕೆ ಉಪ್ಪನ್ನ, ಲವಣಾಂಶವನ್ನ ನಾವು ಇಲ್ಲಿ ಕೇಂದ್ರೀಕರಿಸಿ ಅಂದ್ರೆ ಮಿಶ್ರಣವನ್ನ ಮಾಡಿ ದೇಹದ ಒಳಭಾಗದಲ್ಲಿ ತೆಗೆದುಕೊಳ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ತಾ ಬರ್ತೀವಿ. ಯಾವಾಗ ಈ ಉದರದ ಭಾಗದಲ್ಲಿರ್ತಕ್ಕಂಥ ಎಲ್ಲ ಆ ಮಿಶ್ರಣವಾಗಿರ್ತಕ್ಕಂಥ ಅಂದ್ರೆ ಲವಣ ಮಿಶ್ರಣಾಂಶವಾಗಿರ್ತಕ್ಕಂಥ ನೀರು ಒಳಗಡೆಯಿಂದ ಹೊರಮುಖವಾಗಿ ಬರುತ್ತೆ, ನಮ್ಮ ನಾಲಿಗೆಯ ಅಥವಾ ತುಟಿಗಳ ಭಾಗದಿಂದ ಆಹಾರದ ಚೀಲದವರೆಗೆ ಇರ್ತಕ್ಕಂಥ ಎಲ್ಲ ಶ್ಲೇಷ್ಮವನ್ನ ಅಂದ್ರೆ ಕಫವನ್ನ ಹೊರಗಡೆ ತರಲಿಕ್ಕೆ ಅತಿ ಮುಖ್ಯವಾಗಿ ಉದರ ಭಾಗದಲ್ಲಿರ್ತಕ್ಕಂಥ ಕಫವನ್ನ ಅಥವಾ ಶ್ಲೇಷ್ಮವನ್ನ ಹೊರಗೆ ತರುವುದರ ಜೊತೆ ಅದೇ ಭಾಗದಲ್ಲಿರ್ತಕ್ಕಂಥ ಅಂದ್ರೆ ಉದರದ ಭಾಗದಲ್ಲಿರ್ತಕ್ಕಂಥ ಪಿತ್ತರಸವನ್ನ, ಹಳದಿ ರೀತಿಯಲ್ಲಿರ್ತಕ್ಕಂಥ ಒಂದು ಪಿತ್ತ ಇರುತ್ತೆ, ಅದನ್ನ ಹೊರಗಡೆ ತೆಗಿಲಿಕ್ಕೆ ತುಂಬಾ ಸಹಕಾರಿಯಾಗ್ತಕ್ಕಂಥದ್ದು. ಈ ಪಿತ್ತ ಜಾಸ್ತಿ ಆದಾಗ ಉದ್ವೇಗ, ಒತ್ತಡಗಳು ಜಾಸ್ತಿ ಆಗ್ತಾ ಬರುತ್ತೆ, ಜೀರ್ಣಶಕ್ತಿ ಕಡಿಮೆ ಆಗ್ತಾ ಬರುತ್ತೆ, ಜೊತೆಗೆ ತಲೆ ಸುತ್ತು ಬರ್ತಕ್ಕಂಥದ್ದು, ಬಹಳಷ್ಟು ಸಾರಿ ತಾನಾಗಿ ಹೆಚ್ಚು ಈ ಪಿತ್ತ ಜಾಸ್ತಿ ಆದಾಗ ವಾಂತಿ ಆಗ್ಲಿಕ್ಕೆ ಪ್ರಯತ್ನ ಪಡುತ್ತೆ, ವಾಂತಿ ಆಗ್ತಾ ಇರಲ್ಲ. ಇಂತಹ ಒಂದು ಸನ್ನಿವೇಶದಲ್ಲಿ ಆಹಾರ ಪೂರ್ಣವಾಗಿ ಯಾವಾಗ ನಮ್ಮ ಜೀರ್ಣಶಕ್ತಿ ಆಗೋದಿಲ್ಲ, ಮಲಬದ್ಧತೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವನ್ನ ನಿವಾರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅಭ್ಯಾಸ ಈ ಒಂದು ವಮನ ದೌತಿ. ಇದು ಕೇವಲ ಈ ಇಷ್ಟು ಅಭ್ಯಾಸಗಳು ವಮನ ದೌತಿಗೆ ಅಷ್ಟೇ ಅಲ್ಲ,
ದಂಡದೌತಿಗೂ ಹಾಗೂ ವಸ್ತ್ರದೌತಿಗೂ ಸಹ ಇದೇ ಪ್ರಯೋಜನಗಳನ್ನ ನಾವು ಕಾಣ್ತಾ ಬರ್ತವೆ. ಈ ಅಭ್ಯಾಸವನ್ನ ಬೆರಳುಗಳ ಮೂಲಕ ಮಾಡ್ತಕ್ಕಂಥದ್ದು, ಅಂದ್ರೆ ವಮನವನ ಮಾಡುವಾಗ ಕೆಲವು ಬಾರಿ ತಾನೇ ತಾನಾಗಿ ಆಗ್ತಕ್ಕಂಥದ್ದನ್ನ ಕಾಣ್ತಾ ಬರ್ತವೆ. ಈಗ ಜ್ವರ ಹೆಚ್ಚಾದಾಗ ಅಥವಾ ಪಿತ್ತ ಜಾಸ್ತಿ ಆದಾಗ ತಾನೇ ತಾನಾಗಿ ಆಗ್ತಾ ಬರುತ್ತೆ. ಆದರೆ ಇಲ್ಲಿ ನಮ್ಮ ದೇಹದ ಆರೋಗ್ಯ ದೃಷ್ಟಿಯಿಂದ ಈ ಅಭ್ಯಾಸವನ್ನ 15 ದಿನ 15 ದಿನಕ್ಕೊಮ್ಮೆ ಮಾಡ್ತಕ್ಕಂಥದ್ದು ತುಂಬಾ ಆರೋಗ್ಯಕ್ಕೆ, ಅಭ್ಯಾಸಕ್ಕೆ ಒಳ್ಳೆಯ ಸಾಧನೆ. ಈ ಕೈಗಳ ಸಹಾಯವನ್ನ ಮಾಡಿ ನೀರನ್ನ ಕುಡಿದು ಮಾಡ್ತಕ್ಕಂಥದ್ದಕ್ಕೆ ನಾವು ವಮನದೌತಿ ಅಂತ ಏನ್ ಕರಿತಾ ಬರ್ತೇವೆ, ಇದಕ್ಕೆ ಮತ್ತೊಂದು ಹೆಸರನ್ನ ಗಜಕರ್ಣಿ ಅಂತಾನೂ ಕರಿತಾ ಬರ್ತೇವೆ. ಗಜ ಅಂದ್ರೆ ಆನೆ, ಕರ್ಣಿ ಅಂತಂದ್ರೆ ತಾನು ನೀರನ್ನ ತೆಗೆದುಕೊಂಡು ಹೇಗೆ ತಾನು ಮೈ ತೊಳೆಯುವಾಗ ಸೊಂಡಲಿನಿಂದ ಹೊರಗಡೆ ಹಾಕತ್ತೆ ಒತ್ತಾಯ ಪೂರ್ವಕವಾಗಿ, ಆ ಒತ್ತಾಯ ಅಲ್ಲ, ಆ ಪ್ರೆಷರನ್ನ ಕೊಡ್ತಾ ಬರುತ್ತೆ, ಒತ್ತಡವನ್ನ ಕೊಡ್ತಾ ಬರುತ್ತೆ, ಅಷ್ಟು ವೇಗವಾಗಿ ಬಾಯಿಯಿಂದ ಈ ಉಪ್ಪು ಮಿಶ್ರಿತ ನೀರು ಹೊರಗೆ ತೆಗಿತಕ್ಕಂಥದ್ದು, ಅಂದ್ರೆ ಒಳಗಡೆ ಕಲ್ಮಶಯುಕ್ತವಾಗಿರ್ತಕ್ಕಂಥ ಎಲ್ಲ ದೇಹದ ಪೂರ್ಣ ಒಳಭಾಗದ ಜಠರದವರೆಗೆ ಇರ್ತಕ್ಕಂಥ ಆ ಕಲ್ಮಶವನ್ನ, ಜೊತೆಗೆ ಆ ಭಾಗದಲ್ಲಿ ಇರುವ ಈ ಪಿತ್ತರಸವನ್ನ, ಹಾಗೆ ಒಳಭಾಗದಲ್ಲಿ ಜೀರ್ಣಕ್ರಿಯೆಗೆ ಅವಶ್ಯಕತೆ ಇರತಕ್ಕಂಥ ಇತರೆ ರಸಗಳನ್ನ ಹೊರಗೆ ತರುವ, ಕಫವನ್ನ ಹೊರಗೆ ತರ್ತಕ್ಕಂಥ ಅತಿ ಒಳ್ಳೆಯ ಅಭ್ಯಾಸವನ್ನ ಈ ಒಂದು ಸಾಧನೆಯಲ್ಲಿ ಅಥವಾ ಅಭ್ಯಾಸದಲ್ಲಿ ನಾವು ಕಾಣ್ತಾ ಬರ್ತೇವೆ. ಈ ಗಜಕರ್ಣಿ ಅಂತಕ್ಕಂಥದ್ದು ಯಾವುದೇ ಕೈಗಳ ಸಹಾಯವಿಲ್ಲ. ಒಮ್ಮೆಲೆ ಬಾಯನ್ನ ತೆಗೆದ ತಕ್ಷಣ ಒತ್ತಾಯಪೂರ್ವಕವಾಗಿ ಹೊರಗಡೆ ಬರ್ತಕ್ಕಂಥದ್ದು. ಅಷ್ಟು ವೇಗವಾಗಿ ಬರ್ತಕ್ಕಂಥ ಒಂದು ಅಭ್ಯಾಸಕ್ಕೆ ನಾವು ಗಜಕರ್ಣಿ ಅಂತ ಕರಿತಾ ಬರ್ತೇವೆ. ಇದಕ್ಕೆ ನಾವು ಬಹಳಷ್ಟು ಕಡೆ ಕುಂಜರ ಕ್ರಿಯೆ ಅಂತಾನೂ ಕರಿತಾ ಬರ್ತೇವೆ. ಈ ವಿಶೇಷವಾಗಿ ಈ ಅಭ್ಯಾಸದಲ್ಲಿ ಮತ್ತೊಂದು ಪ್ರಯೋಜನ ಏನು ಅಂತಂದ್ರೆ, ಈ ಮೂರರಲ್ಲಿ ಅಂದ್ರೆ ವಮನದೌತಿ, ದಂಡದೌತಿ, ವಸ್ತ್ರದೌತಿಯಲ್ಲಿ ದೇಹದ ಭಾಗವನ್ನ, ಶರೀರವನ್ನ ಹಗೂರವಾಗಿ ಮಾಡಿಬಿಡುತ್ತೆ. ಅಷ್ಟು ಹಗೂರತೆ ಕಾಣ್ತಾ ಬರ್ತವೆ. ಸ್ಥೂಲ ಶರೀರ ಇರ್ತಕ್ಕಂಥವ್ರಿಗೆ ಹಾಗೂ ದೇಹದ ಭಾರ ಇರ್ತಕ್ಕಂಥವ್ರಿಗೆ ಈ ಒಂದು ಅಭ್ಯಾಸವನ್ನ ಮಾಡುವುದರ ಮೂಲಕ ಅವರ ಒಂದು ದೇಹದ ತೂಕವನ್ನ ಮತ್ತೆ ಅಲ್ಲಿಯ ವಿಸ್ತೀರ್ಣತೆಯನ್ನ, ಬಲ್ಜಸ್ ಅಂತ ಕರಿತಾ ಬರ್ತೇವಲ್ಲ, ಸ್ಥೂಲ ಶರೀರವನ್ನ ಸಹ ಅಲ್ಪ ಮಟ್ಟಿಗೆ ಸಮತೋಲನಕ್ಕೆ ತರ್ತಕ್ಕಂಥ ಅಭ್ಯಾಸವನ್ನ ಈ ಸಾಧನೆಯಲ್ಲಿ ನಾವು ಕಾಣ್ತಾ ಬರ್ತವೆ. ಗಮನ ಇಡಿ, ವಮನದೌತಿ ಉದರ ಭಾಗದಿಂದ ಮೇಲ್ಮುಖವಾಗಿ ಆ ಒಂದು ಆ ಕಲ್ಮಶವನ್ನ ಅಥವಾ ಅಲ್ಲಿರ್ತಕ್ಕಂಥ ಒಳಭಾಗದ ಎಲ್ಲ ಪಿತ್ತರಸ ಅಥವಾ ಕಫವನ್ನ ಮೇಲ್ಮುಖವಾಗಿ ತರುವುದರ ಜೊತೆ ದೇಹದ ಭಾಗವನ್ನ, ಆ ಭಾಗವನ್ನ ಸ್ವಚ್ಛ ಮಾಡ್ತಕ್ಕಂಥ ಅಭ್ಯಾಸಕ್ಕೆ ನಾವು ಈ ವಮನದೌತಿಯಲ್ಲಿ ಶುದ್ಧ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಈ ಅಭ್ಯಾಸ ಮಾಡಿದ ನಂತರ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಕಡ್ಡಾಯವಾಗಿ ನಾವು ಏನು ಆಹಾರವನ್ನ ಸೇವನೆ ಮಾಡ್ತೀವಿ, ಆ ಸೇವನೆ ಮಾಡುವ ಸಂದರ್ಭದಲ್ಲಿ ಕಿಚುಡಿ ಅಂತ ಮಾಡ್ತಾ ಬರ್ತವೆ. ಅಂದ್ರೆ ಆ ಅನ್ನವನ್ನ ಮಾಡಿ, ಆ ಅನ್ನ ಆದಷ್ಟು ತಿಳಿಯಾಗಿರುವ ಹಾಗೆ, ಅಂದ್ರೆ ಮೆದುವಾಗಿರುವ ಹಾಗೆ ಮಾಡಿ ಅದಕ್ಕೆ ತುಪ್ಪವನ್ನ ಮಿಶ್ರಣ ಮಾಡಬೇಕು. ಕಾರಣ ಇಷ್ಟೇ, ಬಾಯಿಯ ತುಟಿಯಿಂದ ನಮ್ಮ ಉದರದವರೆಗೆ ಏನು ನಾವು ಆ ಉಪ್ಪು ನೀರನ್ನ ಒಳಗಡೆ ಹಾಕಿ ನಂತರ ಹೊರಗಡೆ ತೆಗೆದಿರ್ತೀವಿ, ಆ ಭಾಗದಲ್ಲಿ ಜಾರುವ ಅಂಶವನ್ನ ಸಂಪೂರ್ಣವಾಗಿ ಕಳೆದುಕೊಂಡ್ಬಿಟ್ಟಿರುತ್ತೆ. ಆ ತಿಂದಿರ್ತಕ್ಕಂಥ ಆಹಾರ ಸರಳವಾಗಿ ಜಾರಿಸ್ಲಿಕ್ಕೆ, ಮತ್ತೆ ಜೀರ್ಣಶಕ್ತಿಯಲ್ಲಿ ಇರ್ತಕ್ಕಂಥ, ಜೀರ್ಣಕ್ಕೆ ಅವಶ್ಯಕತೆ ಇರತಕ್ಕಂಥ ಕೆಲವೊಂದು ರಸೋತ್ಪತ್ತಿಗಳನ್ನ, ಹಾಗೆ ನಾಲಿಗೆ ಕೆಳಭಾಗದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಲಾಲಾರಸವು ಸಹ ಸಂಪೂರ್ಣವಾಗಿ ಕಡಿಮೆ ಆಗಿರೋದಕ್ಕೋಸ್ಕರ, ಇಲ್ಲದೇ ಇರೋದಕ್ಕೋಸ್ಕರ ಈ ಜಾರುವ ಒಂದು ಅಭ್ಯಾಸಕ್ಕೆ ಒಂದು, ಎರಡನೇದು ಜೀರ್ಣಶಕ್ತಿಗೆ ಸಹಕಾರವನ್ನು ಕೊಡ್ಲಿನಕ್ಕೋಸ್ಕರ ಈ ತುಪ್ಪವನ್ನು ಉಪಯೋಗಿಸ್ತೇವೆ. ಆದರೆ ಯಾವುದೇ ಕಾರಣಕ್ಕೂ ಉಪ್ಪು, ಹುಳಿ, ಖಾರವನ್ನ ಈ ಒಂದು ಆಹಾರಕ್ಕೆ ಸೇವನೆ ಮಾಡಬಾರದು. ಆ ಬೆಳಗಿನ ಒಂದೊತ್ತಿನ ಉಪಹಾರಕ್ಕೆ ಈ ಕಿಚುಡಿಯನ್ನ, ಸಂಪೂರ್ಣವಾಗಿ ತೆಳುವಾಗಿರ್ತಕ್ಕಂಥ ಸಾತ್ವಿಕ ಆಹಾರವಾಗಿರ್ತಕ್ಕಂಥ ಈ ಕಿಚುಡಿಯನ್ನ ಕಡ್ಡಾಯವಾಗಿ ಸೇವನೆ ಮಾಡಬೇಕು. ಎರಡನೆಯದು, ಯಾರು ಹೆಚ್ಚಿನ ರಕ್ತದೊತ್ತಡ ಇರುತ್ತೆ, BP ಇರುತ್ತೆ, ಅವರು ಇದನ್ನ ಅಭ್ಯಾಸ ಮಾಡಬಾರ್ದು. ಮೂರನೇದು, ಹಲ್ಸರ್ ಅಂತ ಏನ್ ಕರಿತಾ ಬರ್ತವೆ, ಅವರು ಈ ಅಭ್ಯಾಸ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಅವರು ಕಡ್ಡಾಯವಾಗಿ ಈ ಒಂದು ಅಭ್ಯಾಸವನ್ನ ಪೂರ್ಣವಾಗಿ ಅದನ್ನ ನಿಷಿದ್ಧ ಮಾಡಬೇಕು. ಅವರು ಆ ಉಪ್ಪಿಗೆ ಬದಲಾಗಿ ಕೇವಲ ನೀರನ್ನ ಉಪಯೋಗಿಸಿ ನಾವು ಈ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯ ಒಂದು ಅಭ್ಯಾಸ. ಹಾಗೆ ಅಸ್ತಮಾದವರಿಗೆ ಏನು ನಾವು
ಈ ಉಸಿರಾಟದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೀತಿಯ ತೊಂದರೆಗಳನ್ನು ನಾವು ಈ ಒಂದು ಆ, ಏನು ವಮನ ದೌತಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಭ್ಯಾಸವನ್ನ ಕಾಣ್ತಾ ಬರ್ತವೆ. ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡ್ತಾ ಬರುತ್ತೆ, ಚೆನ್ನಾಗಿ ಜೀರ್ಣ ಆಗ್ತಾ ಬರುತ್ತೆ. ಹಾಗೆ ಹಲವಾರು ರೀತಿಯ ವಿಕಾರಗಳು ಮನಸ್ಸಿನಲ್ಲಿರ್ಬೋದು, ಭಾವನೆಗಳಿರ್ಬೋದು, ಅವುಗಳ ಮೂಲಕ ಆಗ್ತಕ್ಕಂಥ ತೊಂದರೆಗಳು ಅಂದರೆ ಒತ್ತಡಗಳನ್ನು ನಿವಾರಣೆ ಮಾಡಿ ಸದಾ ಶಾಂತವಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಈ ಒಂದು ಅಭ್ಯಾಸವು ತರ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಹಾಗಾಗಿ ಮನುಷ್ಯನಿಗೆ ಆ ಮೇಲ್ಭಾಗದ ಭಾಗವನ್ನು ಸ್ವಚ್ಛ ಮಾಡಲಿಕ್ಕೆ ತುಂಬ ಒಳ್ಳೆಯ ಅಭ್ಯಾಸವನ್ನ ಈ ಒಂದು ದೌತಿಯ ಮೊದಲ ಅಭ್ಯಾಸವಾಗಿರ್ತಕ್ಕಂಥ ವಮನ ದೌತಿಯಲ್ಲಿ ನಾವು ಈ ಒಂದು ಅನುಕೂಲತೆಯನ್ನ ನಾವು ಕಾಣ್ತಾ ಬರ್ತೇವೆ. ಕಡ್ಡಾಯವಾಗಿ ನಮ್ಮ ದೇಹದ ಬೆಳಗಿನ ಜಾವ ಎದ್ದ ತಕ್ಷಣವೇ ಈ ಅಭ್ಯಾಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಕಾಫಿ ಅಥವಾ ಬೇರೆ ಇನ್ಯಾವುದೇ ಆಹಾರವನ್ನ ಸೇವನೆ ಮಾಡಿದ ನಂತರ ಈ ಅಭ್ಯಾಸವನ್ನು ಮಾಡೋದು ಒಳ್ಳೆಯದಲ್ಲ. ಈ ಅಭ್ಯಾಸವನ್ನ ಖಾಲಿ ಹೊಟ್ಟೆಯಲ್ಲಿ, ಹಾಳು ಹೊಟ್ಟೆ ಅಂತ ಕರಿತಾ ಬರ್ತೇವೆ, ಖಾಲಿ ಅಲ್ಲ ಸಾರಿ, ಹಾಳು ಹೊಟ್ಟೆ ಅಂತಾನೂ ಕರಿತಾ ಬರ್ತೇವೆ, ಒಳಗಡೆ ಏನು ಸೇವನೆ ಮಾಡಿರಬಾರ್ದು ಅಂತಹ ಅಭ್ಯಾಸದಲ್ಲಿ ಈ ಒಂದು ಸಾಧನೆಯನ್ನ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಎರಡನೆಯ ಅಭ್ಯಾಸ ದಂಡದೌತಿ. ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ದಡ್ಡ ಅಂದ್ರೆ ಕೊಳವೆ. ಕೊಳವೆಯ ಮುಖಾಂತರ ನಮ್ಮ ಈ ಒಂದು ಅಭ್ಯಾಸವನ್ನ ಸ್ವಚ್ಛ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಬರ್ತೇವೆ. ಇದು ಸುಮಾರು ನಮ್ಮ ದಂಡ ಅಂತಕ್ಕಂಥದ್ದು, ಅದನ್ನ ನಾವು ರಬ್ಬರ್ ಕೊಳವೆಯಲ್ಲಿ ಈಗ ಅಭ್ಯಾಸ ಮಾಡ್ತಾ ಬರ್ತೇವೆ. ಬಹಳಷ್ಟು ಕಡೆ ಅತ್ಯಂತ ಸ್ಮೂತ್ ಆಗಿ ಅಂದ್ರೆ ಸಾಫ್ಟ್ ಆಗಿರ್ತಕ್ಕಂಥದ್ದು, ಮೆದುವಾಗಿರ್ತಕ್ಕಂಥ ಒಂದು ಕೊಳವೆಯನ್ನು ತೆಗೆದುಕೊಳ್ತಾ ಸುಮಾರು 1 ಮೀಟರ್ ಇರತಕ್ಕಂಥದ್ದು, ಹಾಗೆ ಸಹಜವಾಗಿ ಆ ಭಾಗದ ಸುತ್ತಳತೆ ಸುಮಾರು 8ರಿಂದ 9 ಮಿಲಿಮೀಟರ್ ನಷ್ಟು ದಪ್ಪ ಇರತಕ್ಕಂಥದ್ದು, ಒಳಭಾಗದಲ್ಲಿ ಕೊಳವೆಯಲ್ಲಿ ಸರಾಗವಾಗಿ ಒಳಭಾಗದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶವನ್ನ ಹೊರಗೆ ತರತಕ್ಕಂಥ ಆ ಕೊಳವೆಯನ್ನ ಆಯ್ಕೆ ಮಾಡಿ ಅದರ ತುದಿಯನ್ನು ಸ್ವಲ್ಪ ಸಾಫ್ಟ್ ಮಾಡಿ ಆ ಸಾಫ್ಟ್ ಇರ್ತಕ್ಕಂಥ ಭಾಗವನ್ನ ಸ್ವಲ್ಪ ನಾವು ಮಂಡಿಯನ್ನ ಮಡಚದ ಹಾಗೆ ದೇಹ ಭಾಗವನ್ನ ಸ್ವಲ್ಪ ಮುಂದಕ್ಕೆ ಬಾಗಿಸಿ ನಮ್ಮ ಎರಡೂ ಕೈಗಳಿಂದ ಆ ದಂಡವನ್ನ ಸಂಪೂರ್ಣ ಮೆದುವಾಗಿ ಮಾಡಿರ್ತಕ್ಕಂಥ ತುದಿಯ ಭಾಗವನ್ನ ಬಾಯಿಯ ಒಳಭಾಗದಿಂದ ಗಂಟಲಿನಿಂದ ಸ್ವಲ್ಪ ಸ್ವಲ್ಪವೇ ಒಳಗೆ ತಳ್ತಾ ಸುಮಾರು ಅಲ್ಲಿ ಏನು ನಮ್ಮ 1 ಮೀಟರ್ ಇರುತ್ತೆ ಅಲ್ಲಿ ಸುಮಾರು ಅಂದ್ರೆ ಒಂದು ಅರ್ಧ ಮೀಟರ್ನರವರೆಗೆ ಒಳಗೆ ಉದರದ ಭಾಗದವರೆಗೆ ಹೋಗುವವರೆಗೆ ಒಳಗಡೆ ತಳ್ಳಿದ ನಂತರ ಆ ಬಾಯಿಯ ಮುಖಾಂತರ ಹೋಗಿರ್ತಕ್ಕಂಥ ಕೊಳವೆಯ ಒಳಭಾಗದಿಂದ ನೀರನ್ನ ಒಂದು ಹೊರಗೆ ತೆಗಿತಕ್ಕಂಥ ಕೆಲಸವನ್ನ ಮಾಡ್ತಾ ಬರ್ತವೆ. ಬಹಳಷ್ಟು ಸರಿ ಬಾಯಿಯ ಒಳಗಡೆ ಗಂಟಲಲ್ಲಿ ಇಡ್ತಿದ್ದಾಗೇನೆ ವಮನ ವಾಂತಿ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಬರುತ್ತೆ. ಏನೂ ತೊಂದರೆ ಇಲ್ಲ. ಪ್ರಾರಂಭದಲ್ಲಿ ಸುಮಾರು 1 ಅಡಿ 1.5 ಅಡಿ ಹೋಗುವವರೆಗೆ ಆ ವಮನ ಆಗ್ತಕ್ಕಂಥದ್ದು ಬರ್ತಾ ಇರುತ್ತೆ. ಆದರೆ ತಡೆ ಹಿಡಿಬೇಕು, ಬಾಯಿಯಿಂದ ಬರದ ಹಾಗೆ ತಡೆ ಹಿಡಿದು ಅದು ಕೇವಲ ಆ ದಂಡದ ಒಳಭಾಗದಿಂದ ಆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಸ್ಮೂತ್ ಆಗಿರ್ತಕ್ಕಂಥ ಕೊಳವೆಯ ಮುಖಾಂತರ ಈ ಒಂದು ಒಳಭಾಗದ ಎಲ್ಲ ಕಲ್ಮಶವು ಹೊರಗಡೆ ಬರ್ತಕ್ಕಂಥ ಒಂದು ಅಭ್ಯಾಸಕ್ಕೆ ಪ್ರಚೋದನೆಯನ್ನು ಕೊಟ್ಟು ಅದರ ಮೂಲಕವೇ ನೀರನ್ನ ಹೊರಗೆ ತೆಗಿತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಾವು ದಂಡದೌತಿ ಅಂತ ಕರಿತಾ ಬರ್ತವೆ. ಆದರೆ ದಂಡವನ್ನ ಹಾಕುವ ಮುನ್ನ ಕಡ್ಡಾಯವಾಗಿ ಅದನ್ನ ಬಿಸಿ ನೀರಿನಲ್ಲಿ ಚೆನ್ನಾಗಿ ಮರಳಿಸಿ ನಂತರ ಅದನ್ನು ಉಪಯೋಗಿಸ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ, ಅಭ್ಯಾಸ ದೃಷ್ಟಿಯಿಂದ ಒಳ್ಳೆಯದು. ಏನಕ್ಕೆ ಅಂದ್ರೆ ಅಲ್ಲಿ ಒಳಭಾಗದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗ ಆಗಿರೋದಕ್ಕೋಸ್ಕರ ಆ ದಂಡದಲ್ಲಿರ್ತಕ್ಕಂಥ ಎಲ್ಲ ಕ್ರಿಮಿಕೀಟಗಳು ದೇಹವನ್ನ ಸೇರಬಾರದು ಅನ್ನೋ ದೃಷ್ಟಿಯಿಂದ ಚೆನ್ನಾಗಿ ಮರಳಿಸಿದಾಗ ಅಲ್ಲಿರ್ತಕ್ಕಂಥ ಎಲ್ಲ ಕ್ರಿಮಿಕೀಟಗಳು ನಾಶವಾಗಿ ಶುದ್ಧವಾಗಿರ್ತಕ್ಕಂಥ ಒಂದು ಕೊಳವೆಯನ್ನ ಬಾಯಿಯ ಮೂಲಕ ಉಪಯೋಗಿಸ್ತಕ್ಕಂಥದ್ದು ತುಂಬಾ ಒಳ್ಳೆಯ ಅಭ್ಯಾಸ. ಆದರೆ ನಾವು ಆ ಕೊಳವೆಯನ್ನ ಪೂರ್ತಿ ನುಂಗಬಾರ್ದು. ಬಾಯಿಯಿಂದ ಹೊರಗಡೆ ಸುಮಾರು 1 ಅಡಿ ಅಥವಾ ಅರ್ಧ ಅಡಿಗಳ ಅಷ್ಟು ಈಚೆ ಬಿಟ್ಟು ನಂತರ ಅದರ ಮೂಲಕ ಹೊರಗೆ ತೆಗಿತಕ್ಕಂಥದ್ದನ್ನ ನಾವು ಕಾಣ್ತಾ ಬರ್ತವೆ. ಅದರ ಅನುಕೂಲಕ್ಕೆ ತಕ್ಕಂತೆ ನಮ್ಮ ದೇಹದ ಒಂದು ಉದ್ದಕ್ಕೆ ತಕ್ಕ ಹಾಗೆ ನಮ್ಮ ಆ ಕೊಳವೆಗಳನ್ನ ಉಪಯೋಗಿಸ್ತಕ್ಕಂಥದ್ದನ್ನ ನಾವು ಕಾಣ್ತಾ ಬರ್ತವೆ. ಈ ಅಭ್ಯಾಸದಲ್ಲೂ ಅಷ್ಟೇ ವಿಶೇಷವಾಗಿ ಕಫವನ್ನು ಹೊರಗೆ ತೆಗಿಲಿಕ್ಕೆ ಮತ್ತೆ ಒಳಭಾಗದಲ್ಲಿ ಪಚನ ಶಕ್ತಿಗೆ ಬೇಕಾಗಿರ್ತಕ್ಕಂಥ ರಸಗಳನ್ನೆಲ್ಲ ಹೊರಗೆ ತೆಗೆದು ಸ್ವಚ್ಛವಾಗಿ ಮಾಡಲಿಕ್ಕೆ, ಅತಿ ಮುಖ್ಯವಾಗಿ ಒಳಭಾಗದಲ್ಲಿರ್ತಕ್ಕಂಥ ಏನು ನಾವು ಪಿತ್ತರಸ ಅಂತ ಕರಿತೀವಿ ಅದನ್ನ ಹೊರಗೆ ತೆಗಲಿಕ್ಕೆ, ಹಾಗೆ ಪೂರ್ಣವಾಗಿ ನಮ್ಮ ಶ್ವಾಸನಾಳದ ಗೋಡೆಗಳಲ್ಲಿ ಏನು
ಆ ಕಲ್ಮಶ ಇರುತ್ತೆ, ಕೆಲವೊಂದನ್ನ ಹೊರಗಡೆ ತೆಗಿಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದನ್ನ ಇಲ್ಲಿ ಕಾಣ್ತಾ ಬರ್ತವೆ. ಈ ಬಹಳಷ್ಟು ಕಡೆ ನಾವು ಹಾಸ್ಪಿಟ್ಲ್ಗಳಲ್ಲಿ ನೋಡ್ತೀವಿ, ಈ ಮುದುಕರಾಗಿರ್ತಕ್ಕಂಥವ್ರಿಗೆ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗೆ ಆಡು ಭಾಷೆನಲ್ಲೂ ಕೆಲವೊಂದು ಶಬ್ದಗಳನ್ನ ಉಪಯೋಗಿಸ್ತೀನಿ, ಅನ್ಯತಾ ಭಾವಿಸ್ಬಾರ್ದು. ಈ ಏನು ಆ ಕಫವನ್ನ ಹೊರಗಡೆ ತೆಗಿಲಿಕ್ಕೆ ನಾವು ಏನು ಸಕ್ಕರ್ ಅಂತ ಉಪಯೋಗಿಸ್ತೀವಿ, ಆ ಕೊಳವೆಯ ಮೂಲಕ ಆ ಒಳಭಾಗದಲ್ಲಿರ್ತಕ್ಕಂಥ ಆ ಕಫವನ್ನ ಹೊರಗಡೆ ತೆಗಿಲಿಕ್ಕೆ ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ನಾವು ಈ ಸಾಧನೆಯ ಮೂಲಕ ಅಭ್ಯಾಸವನ್ನ ಮಾಡಿ ಅವರ ಶ್ವಾಸಕೋಶಕ್ಕೆ ಅಥವಾ ಅಸ್ತಮಾ ರೋಗದಲ್ಲಿ ಇರ್ತಕ್ಕಂಥ ಪೂರ್ಣವಾಗಿ ಕಫನ ಹೊರಗಡೆ ತೆಗಿತಾ ಆ ಭಾಗದ ಎಲ್ಲ ಶ್ವಾಸಕೋಶದ ನಾಳಗಳನ್ನ ಅತ್ಯಂತ ಆ ವಿಕಸನ ಮಾಡುವ ಹಾಗೆ, ಅಂದ್ರೆ ಅಲ್ಲಿರುವ ಎಲ್ಲ ತೊಂದರೆಗಳನ್ನ ನಿವಾರಣೆ ಮಾಡಿ ಅಸ್ತಮದಿಂದ ಆಗ್ತಕ್ಕಂಥ ಹಲವಾರು ತೊಂದರೆಗಳನ್ನ ನಿವಾರಣೆ ಮಾಡಲಿಕ್ಕೆ ಅತಿ ಉತ್ತಮವಾದ ಅಭ್ಯಾಸವನ್ನ ಈ ಸಾಧನೆಯಲ್ಲಿ ನಾವು ಕಾಣ್ತಾ ಬರ್ತೇವೆ. ಇಲ್ಲೂ ಅಷ್ಟೇ, ಮನಸ್ಸಿಗೆ ಶಾಂತಿಯನ್ನ ಕೊಡುತ್ತೆ, ದೇಹವನ್ನ ಹಗುರ ಮಾಡುತ್ತೆ, ಸ್ಥೂಲ ಹಾಗೂ ಭಾರದ ಒಂದು ಶರೀರವನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಕೆಲವೊಂದು ಅಂಶಗಳಲ್ಲಿ ಮನುಷ್ಯನಿಗೆ ಸಹಕಾರಿಯಾಗಿ ಈ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಬರ್ತೇವೆ. ಇಲ್ಲೂ ಅಷ್ಟೇ, ಬಿ ಪಿ ಇರ್ತಕ್ಕಂಥ, ಹೆಚ್ಚಿನ ರಕ್ತದೊತ್ತಡ ಇರ್ತಕ್ಕಂಥವ್ರು ಈ ಅಭ್ಯಾಸವನ್ನ ಉಪ್ಪನ್ನ ಮಿಶ್ರಣ ಮಾಡದೆ ಉಪಯೋಗಿಸ್ತಕ್ಕಂಥದ್ದು ಸಹ ಅಭ್ಯಾಸಕ್ಕೆ ಒಳ್ಳೇದು. ಹಾಗೆ ನಮ್ಮಲ್ಲಿರ್ತಕ್ಕಂಥ ಏನು ಅಲ್ಸರ್ ಅಂತ ಕರಿತಾ ಬರ್ತವೆ, ಅವರು ಸಹ ಈ ಅಭ್ಯಾಸವನ್ನ ಮಾಡೋದು ಒಳ್ಳೇದಲ್ಲ. ಆದರೆ ಸಾಧನೆಯಲ್ಲಿ ಮಾತ್ರ ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಏಕೆಂದರೆ ಒಳಭಾಗದಲ್ಲಿ ಬಾಯಿಯ ಮೂಲಕ ಗಂಟಲಿನ ಮುಖಾಲ ಈ ಒಂದು ಏನು ಕೊಳವೆಯನ್ನ ತಳ್ತೀವಿ, ಆ ಸಂದರ್ಭದಲ್ಲಿ ಗಂಟಲಿನ ಭಾಗದಲ್ಲಿ ಸ್ವಲ್ಪ ರಕ್ತಸ್ರಾವ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ನೋಡಿ ನೀವು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಗುರುವಿನ ಮುಖಾಂತರ ಅಥವಾ ಈ ಎಲ್ಲ ಅಭ್ಯಾಸಗಳು ಅವರ ಮಾರ್ಗದರ್ಶನದಲ್ಲಿ ಅವರು ಎದುರುಗಡೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಮೂರನೆಯ ಅಭ್ಯಾಸ ವಸ್ತ್ರದೌತಿ. ನಾವು ಹೇಗೆ ಪಾತ್ರೆಯನ್ನ ತೊಳೆದ ನಂತರ ಬಟ್ಟೆಯನ್ನ ಒರೆಸಿ ಹೇಗೆ ದಬ್ಬಾಕ್ತೀವೋ ಹಾಗೆ ಈ ವಮನ ದೌತಿ ಆದ ನಂತರ ವಸ್ತ್ರದೌತಿಯನ್ನ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯ ಅಭ್ಯಾಸ. ಈ ಒಳಭಾಗದಲ್ಲಿ, ಬಾಯಿಯ ಒಳಭಾಗದಿಂದ ನಾವು ಹೇಗೆ ದಂಡವನ್ನ ಹಾಕೋದ್ವೋ ಹಾಗೆ ತುಟಿಯ ಮೇಲ್ಭಾಗದಲ್ಲಿ ಅಗಲವಾಗಿ ಮಾಡಿ ಬಾಯನ್ನ, ನಾಲಿಗೆಯ ಮೇಲ್ಭಾಗದಲ್ಲಿ ಈ 3 ಇಂಚಿನ ಬಟ್ಟೆ 22 ಅಡಿ ಉದ್ದವಾಗಿರ್ತಕ್ಕಂಥ ಈ ಒಂದು ಕಾಟನ್ ಬಟ್ಟೆ ಅಂತ ಕರೀತಾ, ಅತ್ಯಂತ ತೆಳುವಾಗಿರ್ತಕ್ಕಂಥದ್ದು ಅದನ್ನು ಉಪಯೋಗಿಸ್ತೀವಿ. ಕಾಟನ್ನೇ ಉಪಯೋಗಿಸ್ಬೇಕು, ಅದಕ್ಕೆ ವಿಶೇಷವಾದ ಬಟ್ಟೆ ಸಿಕ್ಕತ್ತೆ. ಯಾಕೆ ಅಂದ್ರೆ ನೈಲಾನ್ ಆದ್ರೆ ನಾವು ಹೊರಗಡೆ ತೆಗೆಯುವಾಗ ಒಳಭಾಗದಲ್ಲಿರ್ತಕ್ಕಂಥ ಮಾಂಸಕ್ಕೆ ಸಂಪೂರ್ಣ ನೋವಾಗ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಹಾಗೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗ ಆಗಿರೋದಕ್ಕೋಸ್ಕರ ಅದು ಕಟ್ಟಾಗ್ತಕ್ಕಂಥ ಅಥವಾ ಆ ಭಾಗದಲ್ಲಿ ನೋವಾಗ್ತಕ್ಕಂಥದ್ದು ಅಥವಾ ರಕ್ತಸ್ರಾವ ಆಗ್ತಕ್ಕಂಥದ್ದಕ್ಕೆ ಪ್ರಚೋದನೆ ಕೊಡ್ತಾ ಬರುತ್ತೆ. ಹಾಗಾಗಿ ಕಾಟನ್ ಬಟ್ಟೆ, ಬಿಳಿಯ ಬಣ್ಣದ ಅತ್ಯಂತ ಸರಳವಾಗಿರ್ತಕ್ಕಂಥ ಅಂದ್ರೆ ಸ್ಮೂತ್ ಆಗಿರ್ತಕ್ಕಂಥ ಈ ಒಂದು ಮೆದುವಾಗಿರ್ತಕ್ಕಂಥ 3 ಇಂಚು ಅಗಲದ 22 ಅಡಿ ಉದ್ದದ ಬಟ್ಟೆಯನ್ನ ನಾವು ಉಪಯೋಗಿಸ್ತಾ ಬರ್ತೇವೆ. ವಸ್ತ್ರ ಅಂದ್ರೆ ಬಟ್ಟೆ, ಬಟ್ಟೆಯ ಮುಖಾಂತರ ಒಳಭಾಗದ ಸ್ವಚ್ಛತೆಯನ್ನ ಮಾಡ್ತಕ್ಕಂಥ ಒಂದು ಅಭ್ಯಾಸಕ್ಕೆ ನಾವು ವಸ್ತ್ರದೌತಿ ಅಂತ ಕರಿತಾ ಬರ್ತೇವೆ. ಇದನ್ನ ಮೊದಲಿಗೆ ಪ್ರಾರಂಭದಲ್ಲಿ ಆ ಬಟ್ಟೆಯ ತುದಿಗೆ ಸ್ವಲ್ಪ ಜೇನುತುಪ್ಪವನ್ನ ಲೇಪನವನ್ನ ಮಾಡಿ, ಅಂದ್ರೆ ಹಚ್ಚಿ ಉಪಯೋಗಿಸ್ತಾ ಬರ್ತೇವೆ. ಬಹಳಷ್ಟು ದಿನ ಬರೀ ಜೇನುತುಪ್ಪ ಮಾತ್ರ ಒಳಗಡೆ ಹೋಗುತ್ತೆ, ಅದು ಬಟ್ಟೆ ಹೋಗ್ಲಿಕ್ಕೆ ಇಲ್ಲ. ಆ ಬಟ್ಟೆಯನ್ನು ನುಂಗೋದು ಹೇಗೆ ಅಂದ್ರೆ, ಬಹಳಷ್ಟು ಜನ ಹಳ್ಳಿ ಜನಗಳಿಗೆ ಗೊತ್ತಿರುತ್ತೆ, ಮುದ್ದೆ ನುಂಗೋದು ಹೇಗೋ ಹಾಗೆ ಈ ಬಟ್ಟೆಯನ್ನು ನುಂಗ್ತಾ 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 ಹೋಗ್ತಕ್ಕಂಥದ್ದು. ಎರಡೂ ಕೈಗಳಲ್ಲಿ ಆ ಬಟ್ಟೆಯ ಭಾಗದ ತುದಿಗಳನ್ನ, ಅಂದ್ರೆ ಅಕ್ಕಪಕ್ಕದ ಭಾಗವನ್ನ ನಾವು ಅಗಲ ಮಾಡ್ತಾ ಕೊಟ್ಟು ಹೋದಲ್ಲಿ ನಿಧಾನವಾಗಿ ಅಭ್ಯಾಸ ಆಗ್ತಾ ಬರುತ್ತೆ. 1-1.5 ಅಡಿ ಒಳಗಡೆ ಹೋಗೋದು ಅಭ್ಯಾಸ ಆದ್ರೆ, ಆಮೇಲೆ 20 ಅಡಿ 2 ಅಡಿಗಳ ಏನು ಆ ಬಟ್ಟೆ ಸುಮಾರು ನಾವು 1 ಅಡಿ ಹೊರಗಡೆ ಬಿಟ್ಟು ನಾವು ಉಳಿದದ್ದೆಲ್ಲವನ್ನ ನುಂಗತಕ್ಕಂಥ ಅಭ್ಯಾಸವನ್ನ ನಾವು ಮಾಡ್ತಾ ಬರ್ಬೋದು. ಆದರೆ ಪೂರ್ಣ ನುಂಗಬಾರ್ದು, ವಾಪಸ್ ತೆಗಿಬೇಕಾರೆ ಸಾಧ್ಯನೇ ಆಗೋದಿಲ್ಲ. ಅದು ಅಭ್ಯಾಸ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ಅದನ್ನ ಹತೋಟಿಯಲ್ಲಿ ತೆಗೆದುಕೊಂಡು ನಮ್ಮ ಬಾಯಿಂದ ಸುಮಾರು 1-1.5 ಅಡಿಗಳನ್ನ ಹೊರಗೆ ಬಿಟ್ಟು ಈ ಅಭ್ಯಾಸ ಮಾಡ್ತಕ್ಕಂಥದ್ದು ಒಳ್ಳೇದು. ಯಾವಾಗ ಈ ವಮನದೌತಿ ಮಾಡಿದ ನಂತರ ಕೆಲವೊಂದು ಶ್ಲೇಷ್ಮ ಅಥವಾ ಕೆಲವೊಂದು ಆ ಪಿತ್ತರಸ ಹೊರಗಡೆ ಬರ್ದಲೇ ಇದ್ದು ಆ ಒಳಭಾಗದಲ್ಲಿರ್ತಕ್ಕಂಥ ಗೋಡೆಯ ಭಾಗಕ್ಕೆ ಏನಾದ್ರು ಕಲ್ಮಶ ಕಟ್ಕೊಂಡಿದ್ರೆ ಅಥವಾ ಆ ಭಾಗದಲ್ಲಿ ಅದಿದ್ರೆ, ಈ ಬಟ್ಟೆ ಏನ್ ಮಾಡುತ್ತೆ, ಆ ಭಾಗದಲ್ಲಿ ಸ್ವಲ್ಪ ಈ ಬಟ್ಟೆಯ ಮುಖಾಂತರ ಒಳಭಾಗದಲ್ಲಿ ಸ್ವಲ್ಪ ಒಂದು ಸಮಯವನ್ನ ಬಿಟ್ಟು ನೌಲಿಯನ್ನ ಮಾಡ್ತಕ್ಕಂಥದ್ದು. ದಕ್ಷಿಣ ನೌಲಿ ಮತ್ತೆ ಹಾಗೆ ನಾವು ವಾಮನೌಲಿಯನ್ನ ಮಾಡಿದಾಗ ಆ ಭಾಗದಲ್ಲಿರ್ತಕ್ಕಂಥ ಆ ಉದರದ ಒಳಭಾಗದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶವನ್ನ ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸಿ ನಂತರ ನಿಧಾನವಾಗಿ ಹೊರಗಡೆ ತೆಗಿತಕ್ಕಂಥ ಕೆಲಸವನ್ನ ಮಾಡ್ತಾ ಬರ್ತವೆ. ಒಳಗೆ ಹೋಗುವಾಗ ಸ್ವಲ್ಪ ಅಡೆತಡೆ ಆದ್ರೆ ಆ ಏನು ಬಿಸಿ ನೀರಿನ ಉಪ್ಪಿನ ದ್ರಾವಣ ಇರುತ್ತೆ ಅದನ್ನ ಆ ನೀರನ್ನ ಕುಡಿಯುವುದರ ಮೂಲಕ ಸಂಪೂರ್ಣವಾಗಿ ಒಳಗಡೆ ತಳ್ಳಿಕ್ಕೆ ಸಹಾಯ ಆಗ್ತಾ ಬರುತ್ತೆ.
ಹೊರಗೆ ತೆಗೆಯುವಾಗ ಸ್ವಲ್ಪ ಬರಲಿಲ್ಲ ಅಂದ್ರೆ ಅಥವಾ ಆ ಭಾಗದಲ್ಲಿ ಬಟ್ಟೆ ಒತ್ತಡವನ್ನ ಕೊಟ್ಟಿದ್ರೆ ಮತ್ತೆ ಒಂಚೂರು ಒಳಗಡೆ ನುಂಗಿ ಒಂಚೂರು ನೀರು ಕುಡಿದ್ರೆ ಆ ಬಟ್ಟೆ ಬಿಡಿಸ್ಕೊಳ್ಳುತ್ತೆ. ನಿಧಾನವಾಗಿ ಹೊರಗೆ ತೆಗಿತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದನ್ನ ನಾವು ಕಾಣ್ತಾ ಬರ್ತೇವೆ. ಈ ವಮನ ದೌತಿ ತುಂಬಾ ಸ್ವಲ್ಪ ಕಷ್ಟ ಇರುತ್ತೆ, ಆದ್ರೂ ಸಹ ಮಾಡುವ ಅಭ್ಯಾಸದಲ್ಲಿ ಸಾಧನೆಯಾದಾಗ ಅತ್ಯಂತ ಸರಳವಾಗಿ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಿ ವಸ್ತ್ರದೌತಿ ಇದು ಮಾನವನಿಗೂ ಸಹ ಅಷ್ಟೇ ವರದಾನವಾಗಿ ಕಾಣ್ತಾ ಬರುತ್ತೆ. ಈ ಮೂರು ಅಭ್ಯಾಸಗಳು ಬಾಯಿಯ ಮೂಲಕ ಹೊರಗಡೆ ಬರ್ತಕ್ಕಂಥದ್ದು. ಅಂದ್ರೆ ವಸ್ತ್ರ ಇರ್ಬೋದು, ವಮನ ಇರ್ಬೋದು, ದಂಡದೌತಿ ಇರ್ಬೋದು, ಉದರ ಭಾಗದಿಂದ ಮೇಲ್ಮುಖವಾಗಿ ಸ್ವಚ್ಛ ಮಾಡ್ತಕ್ಕಂಥದ್ದು. ಅಂದ್ರೆ ಬಾಯಿಯಿಂದ ಉದರದವರೆಗೆ, ಉದರದಿಂದ ಬಾಯಿಯವರೆಗೆ ಸಂಪೂರ್ಣ ಈ ಭಾಗವನ್ನ ಸ್ವಚ್ಛ ಮಾಡ್ತಕ್ಕಂಥ ಅಭ್ಯಾಸಕ್ಕೆ ನಾವು ಈ ದೌತಿಯಲ್ಲಿ ಅಭ್ಯಾಸವನ್ನ ಮಾಡ್ತಾ ಅವುಗಳನ್ನು ಸ್ವಚ್ಛವಾಗಿ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಹಾಗಾಗಿ ಈ ಎಲ್ಲ ಅಭ್ಯಾಸಗಳಲ್ಲೂ ಗಮನ ಇಡಿ. ಮಾನವನ ಒಂದು ದೇಹದ ಒಳಭಾಗದ ಆಹಾರದ ಚೀಲವನ್ನ ಪರಿಶುದ್ಧವಾಗಿ ಮಾಡಿ, ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡ್ತಾ ದೇಹಕ್ಕೆ ಲವಲವಿಕೆಯನ್ನು ಕೊಡುವುದರ ಜೊತೆ ಹಗುರತೆಯನ್ನು ಮಾಡಲಿಕ್ಕೆ ಮಾಡ್ತಕ್ಕಂಥ ಅಭ್ಯಾಸಗಳನ್ನ ಇಲ್ಲಿ ಸಾಧನೆಯಲ್ಲಿ ಕಾಣ್ತಾ ಬರ್ತವೆ. ಈ ಮೂರು ಅಭ್ಯಾಸಗಳು ಹಾಳು ಹೊಟ್ಟೆಯಲ್ಲಿ ಅಂದ್ರೆ ಖಾಲಿ ಇರ್ತಕ್ಕಂಥ ಹೊಟ್ಟೆಯಲ್ಲಿ ಮಾಡ್ತಕ್ಕಂಥ ಅಭ್ಯಾಸ ಒಳ್ಳೆಯದು. ಊಟ ಅಭ್ಯಾಸದ ನಂತರ ಸಂಪೂರ್ಣವಾಗಿ ಬೆಳಗಿನ ಉಪಹಾರದಲ್ಲಿ ಕಿಚುಡಿಯನ್ನು, ಮೆದು ಆಹಾರವನ್ನು ಕಡ್ಡಾಯವಾಗಿ ಉಪಯೋಗಿಸ್ಬೇಕು. ಇಲ್ಲ ಅಂತಂದ್ರೆ ಮತ್ತೆ ಆ ತೊಂದರೆಗಳು ಹೆಚ್ಚಾಗ್ತಕ್ಕಂಥದ್ದು. ಅಂದ್ರೆ ಬರ್ತಾನೆ ವಾಮಿಟ್ ಆಗ್ತಕ್ಕಂಥದ್ದನ್ನೇ ಬರ್ತಕ್ಕಂಥದ್ದನ್ನು ಕಾಣ್ತಾ ಬರ್ತೇವೆ. ಒಳಗಡೆ ಉಪ್ಪು ನೀರು ಇರುತ್ತಲ್ಲ, ಹಾಗಾಗಿ ಅದರಿಂದ ವಾಮಿಟ್ ಆಗ್ತಕ್ಕಂಥದ್ದು, ವಾಂತಿ ಆಗ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಹಾಗಾಗಿ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಆ ಕಡಿಮೆ ಆಗಿರುವುದ ಕಾರಣ ಈ ಒಂದು ಅಭ್ಯಾಸವನ್ನು ಮಾಡಿದ ನಂತರ ಆ ಜೀರ್ಣಶಕ್ತಿಗೆ ಪ್ರಚೋದನೆಯನ್ನು ಕೊಡ್ಲಿಕ್ಕೆ ಮಾಡ್ತಕ್ಕಂಥ ಅಭ್ಯಾಸ ವಿಶೇಷವಾಗಿ ಏನು ಈ ಶ್ಲೇಷ್ಮವನ್ನ ಹೊರಗಡೆ ತೆಗಿಲಿಕ್ಕೆ ಅಂದ್ರೆ ಕಫವನ್ನ ಹೊರಗೆ ತೆಗಿಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಅಭ್ಯಾಸ. ಅಸ್ತಮಾದವರಿಗೆ ಹೇಳಿ ಮಾಡಿಸಿದ ಒಂದು ಅಭ್ಯಾಸ ಈ ಒಂದು ಸಾಧನೆ. ಸ್ಥೂಲ ಶರೀರ ಇರ್ತಕ್ಕಂಥವರಿಗೆ ಭಾರ ಕಡಿಮೆ ಮಾಡ್ಲಿಕ್ಕೂ ಸಹ ಸಂಪೂರ್ಣ ಸಹಕಾರಿಯಾಗುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಕಾಯಿಲೆಗಳನ್ನ ಹೊರಗಡೆ ತರಲಿಕ್ಕೆ ತುಂಬಾ ಅನುಕೂಲ ಆಗ್ತಕ್ಕಂಥ ಒಂದು ಅಭ್ಯಾಸ. ಕೆಲಮಟ್ಟಿಗೆ ಗೊರಕೆಯನ್ನು ಸಹ ನಿವಾರಣೆ ಮಾಡಲಿಕ್ಕೆ ಈ ಅಭ್ಯಾಸ ತುಂಬಾ ಸಹಕಾರಿ ಆಗ್ತಕ್ಕಂಥದನ್ನ ಕಾಣ್ತಾ ಬರ್ತವೆ. ಮನುಷ್ಯನಿಗೆ ಕೆಲವೊಂದು ವಿಕಾರಗಳನ್ನ, ಮಾನಸಿಕ ಭಾವನಾತ್ಮಕ ವಿಕಾರಗಳನ್ನ ಸಂಪೂರ್ಣವಾಗಿ ಹೊರದೂಡಿ ಸದಾ ಶಾಂತವಾಗಿರ್ಲಿಕ್ಕೆ ಈ ಅಭ್ಯಾಸ ತುಂಬಾ ಪ್ರಚೋದನಕಾರಿಯಾಗಿರ್ತಕ್ಕಂಥದ್ದು. ಪಿತ್ತರಸವನ್ನ ಹೊರಗಡೆ ತಂದು ಮುಖ್ಯವಾಗಿ ಅದರ ಮೂಲಕ ಉದ್ವೇಗ, ಒತ್ತಡಗಳನ್ನ ನಿವಾರಣೆಯನ್ನು ಮಾಡಿ ಮತ್ತೆ ನಮ್ಮಲ್ಲಿ ಆ ಪಿತ್ತ ಹೆಚ್ಚಾದಾಗ ಆಗ್ತಕ್ಕಂಥ ಏನು ಒಂದು ತಲೆ ಸುತ್ತುವಿಕೆಯನ್ನು ಸಹ ಹತೋಟಿಗೆ ತರ್ತಕ್ಕಂಥ ಅಭ್ಯಾಸವನ್ನ ಈ ಸಾಧನೆಯಲ್ಲಿ ನಾವು ಮಾಡ್ತಾ ಬರ್ತೇವೆ. ಆದರೆ ಗಮನ ಇಡಿ, ಮತ್ತೊಮ್ಮೆ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಯಾರು ಆ ಹೆಚ್ಚಿನ ರಕ್ತದ ಒತ್ತಡದಿಂದ ಬಳಲ್ತಾ ಇರ್ತೀರಾ ಅವರು ಉಪ್ಪನ್ನು ಉಪಯೋಗಿಸ್ತಕ್ಕಂಥದ್ದು ಬೇಡ. ಹಲ್ಸರ್ ಇರ್ತಕ್ಕಂಥವ್ರು ಈ ಅಭ್ಯಾಸ ಮಾಡೋದು ಒಳ್ಳೇದಲ್ಲ. ಹಾಗೆ ತುಂಬಾ ರಜಸ್ಸಿನಿಂದ ಕೂಡಿರ್ತಕ್ಕಂಥವ್ರು ನಾವು ಈ ಒಂದು ಉಪ್ಪನ್ನು ಬಿಟ್ಟು ಸಹ ಅದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು. ಈ ಉಳಿದವರೆಲ್ಲ ಈ ಅಭ್ಯಾಸ ಮಾಡ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ, ಅಭ್ಯಾಸ ದೃಷ್ಟಿಯಿಂದ ಒಳ್ಳೆಯದು. ಈ ಅಭ್ಯಾಸವನ್ನ 15 ದಿನಕ್ಕೊಮ್ಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಕಾಯಿಲೆ ಇರ್ತಕ್ಕಂಥವ್ರು ಅವರು ಹೆಚ್ಚು ವಾರದಲ್ಲಿ ಒಮ್ಮೆ ಬೇಕಾದ್ರೂ ಅಭ್ಯಾಸ ಮಾಡ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ, ಅಭ್ಯಾಸ ದೃಷ್ಟಿಯಿಂದ ಒಳ್ಳೆಯದು. ಇವತ್ತಿನ ಈ ಒಂದು ವಿಷಯದಲ್ಲಿ ನಾವು ಏನು ಕ್ರಿಯೆಗಳ 4ನೇ ಅಭ್ಯಾಸವಾಗಿರ್ತಕ್ಕಂಥ ದೌತಿ ಅನ್ನೋ ವಿಚಾರವಾಗಿ ತಿಳ್ಕೊಂಡಿದ್ದೀವಿ. ನಾಳೆಯ ಅಭ್ಯಾಸದಲ್ಲಿ ಮುಂದಿನ 5ನೇ ಅಭ್ಯಾಸವಾಗಿರ್ತಕ್ಕಂಥ ನೌಲಿ ಅನ್ನೋ ವಿಚಾರವಾಗಿ ತಿಳ್ಕೊಳ್ಳೋಣ. ಇವತ್ತಿನ ಈ ಏನು ಅಭ್ಯಾಸವನ್ನ ತಿಳ್ಕೊಂಡಿದ್ದಾರೆ ಎಲ್ಲರಿಗೂ ಆ ತಾವು ಮಾರ್ಗದರ್ಶನದಲ್ಲಿ ಕಲೀರಿ ಅಂತ ಹೇಳ್ಕೊಳ್ತಾ, ಇವತ್ತಿನ ಸಂದರ್ಭದಲ್ಲಿ ಮನೆಯಲ್ಲೇ ತಾವೆಲ್ಲ ವಿಶ್ರಾಂತಿ ಪಡಿತಾ ಇದ್ದೀರಾ. ಈ ಅಭ್ಯಾಸ ಆದ ನಂತರ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿಯೂ ಸಹ ಬೇಕಾಗಬಹುದು. ಹಾಗಾಗಿ ತಾವು ಈ ಅಭ್ಯಾಸವನ್ನು ಮಾಡಿ ಮನೆಯಲ್ಲೇ ಇರೋದಕ್ಕೋಸ್ಕರ ವಿಶ್ರಾಂತಿನ ಪಡೀಲಿಕ್ಕೆ ಅನುಕೂಲ ಇರುತ್ತೆ. ಯಾರಾದರೂ ಹಿರಿಯರ ಮಾರ್ಗದರ್ಶನದಲ್ಲಿ ಅಥವಾ ಆ ತಾವು ತಿಳಿದಿರ್ತಕ್ಕಂಥ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಷಯವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಶುಭ ದಿನ.